ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಖ್ಯ ಜ್ಞಾನ ರತ್ನ. ಆತ್ಮದ ಸ್ವಧರ್ಮವೇ ಶಾಂತಿ. ನಿಜವಾದ ಶಾಂತಿ ಶಾಂತಧಾಮದಲ್ಲಿ ಸಿಗುತ್ತದೆ. ಪಾಪ ಪುಣ್ಯದ ಜ್ಞಾನ ಒಬ್ಬ ತಂದೆಯ ಬಳಿಯೇ ಇದೆ. ತಂದೆಯನ್ನು ನಿಂದಿಸಿದಾಗ ಪಾಪಾತ್ಮ, ತಂದೆಯನ್ನು ತಿಳಿದಾಗ ಪುಣ್ಯಾತ್ಮ. ಭಾರತವೇ ಮೊದಲಿಗೆ ಸ್ವರ್ಗ ಸುಖಧಾಮ ಆಗಿತ್ತು. ಈಗ ಕಲಿಯುಗದಲ್ಲಿ ನರಕ ದುಃಖಧಾಮ. ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ 5 ವಿಕಾರಗಳಿಲ್ಲ. 5 ವಿಕಾರಗಳು ದುಃಖದ ಮೂಲ. ಶಾಂತಿ ಕಾಡಿನಲ್ಲಿ ಅಲ್ಲ, ಆತ್ಮದ ಮನೆಯಲ್ಲಿ ಸಿಗುತ್ತದೆ. ಇದು ರಾವಣ ರಾಜ್ಯ. ಜಗಳ, ಅಶಾಂತಿ. ರಾಮ ರಾಜ್ಯದಲ್ಲಿ ಸುಖ ಶಾಂತಿ ಎರಡೂ ಇರುತ್ತವೆ. ಹಣ ಸಂಪತ್ತು ಮಾಯೆಯ ತಾತ್ಕಾಲಿಕ ಆಕರ್ಷಣೆ. ಜೀವನ ಚಕ್ರ ಡ್ರಾಮಾ ಅರ್ಥ ಮಾಡಿಕೊಳ್ಳಬೇಕು. ಆತ್ಮ ಕಲ್ಲು ಬುದ್ಧಿಯಿಂದ ವಜ್ರ ಬುದ್ಧಿ ಆಗಬಹುದು. ನೆನಪು ಯಾತ್ರೆ ಪವಿತ್ರತೆ ತರುತ್ತದೆ. ಮಹಾಭಾರತ ಯುದ್ಧ ಹೊಸ ಪ್ರಪಂಚದ ಆರಂಭದ ಸೂಚನೆ. ತಂದೆ ಜೀವನ್ಮುಕ್ತಿ ಕೊಡುವ ಏಕೈಕ ದಾತ. ಮನುಷ್ಯನು ಮನುಷ್ಯನಿಗೆ ಮುಕ್ತಿ ಕೊಡಲು ಸಾಧ್ಯವಿಲ್ಲ. ನಾವು ಆತ್ಮಗಳು, ಶಾಂತಿಧಾಮದ ನಿವಾಸಿಗಳು. ಮುರಳಿಯ ಮುಖ್ಯ ಸಾರಾಂಶ. ಇಂದಿನ ಮುರಳಿಯಲ್ಲಿ ಬಾಬ್ದಾದ ನಮಗೆ ತಿಳಿಸುತ್ತಾರೆ, ನಮ್ಮ ನಿಜ ಸ್ವರೂಪ ಶಾಂತಿ. ನಾವು ಹೊರಗೆ ಶಾಂತಿ ಹುಡುಕುತ್ತೇವೆ, ಆದರೆ ಅದು ಸಿಗುವುದು ಶಾಂತಿಧಾಮದಲ್ಲಿಯೇ. ಈ ಪ್ರಪಂಚ ಈಗ ದುಃಖಧಾಮ ಆಗಿದೆ. ಆದ್ದರಿಂದ ಇಲ್ಲಿ ಪೂರ್ಣ ಶಾಂತಿ ಸಿಗುವುದಿಲ್ಲ. ತಂದೆಯೇ ಪಾಪ ಪುಣ್ಯದ ಜ್ಞಾನವನ್ನು ಕೊಟ್ಟು ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ. ಹಳೆಯ ಕಾಲದಲ್ಲಿ ಭಾರತ ಸ್ವರ್ಗವಾಗಿತ್ತು, ಆದರೆ ಈಗ ವಿಕಾರಗಳಿಂದ ನರಕವಾಗಿದೆ. ಈಗ ಸಮಯ 5 ವಿಕಾರಗಳನ್ನು ಬಿಡುವುದು, ತಂದೆಯ ನೆನಪಿನಲ್ಲಿ ಇರುವುದು, ಆತ್ಮ ಅಭಿಮಾನಿಯಾಗುವುದು. ಇದರಿಂದ ನಾವು ಮತ್ತೆ ಸ್ವರ್ಗದ ಮಾಲೀಕರಾಗಬಹುದು. ಸುಂದರ ನೈತಿಕ ಕಥೆ. ಒಬ್ಬ ವ್ಯಕ್ತಿ ಶಾಂತಿ ಹುಡುಕಲು ಕಾಡಿಗೆ ಹೋದನು. ಅಲ್ಲಿ ಕೂಡ ಅವನ ಮನಸ್ಸು ಶಾಂತವಾಗಲಿಲ್ಲ. ಒಂದು ದಿನ ಒಬ್ಬ ಮಹಾತ್ಮನು ಹೇಳಿದನು, ಶಾಂತಿ ಹೊರಗೆ ಇಲ್ಲ, ಅದು ನಿನ್ನೊಳಗಿದೆ. ಅವನು ಧ್ಯಾನ ಮಾಡಿ ಆತ್ಮಸ್ವರೂಪ ಅರಿತುಕೊಂಡನು. ತಕ್ಷಣ ಅವನಿಗೆ ಆಂತರಿಕ ಶಾಂತಿ ದೊರೆಯಿತು. ಪಾಠ. ಶಾಂತಿ ಸ್ವಧರ್ಮ. ಶಾಂತಿಧಾಮ ನೆನಪು ನಿಜವಾದ ಸುಖ. ರಾಜಯೋಗ ಅಭ್ಯಾಸ. ನಾನು ಆತ್ಮ ಶಾಂತ ಸ್ವರೂಪ. ನಾನು ಈ ಶರೀರದಲ್ಲಿ ಅತಿಥಿ. ನನ್ನ ನಿಜವಾದ ಮನೆ ಶಾಂತಿಧಾಮ. ಅಲ್ಲಿ ನಾನು ಶಾಂತ, ಶುದ್ಧ, ಶಕ್ತಿಶಾಲಿ. ಈಗ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ. ಅವರ ಶಾಂತಿ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ನಾನು ಸಂಪೂರ್ಣ ಶಾಂತಿಯ ಅನುಭವ ಮಾಡುತ್ತಿದ್ದೇನೆ. ಧಾರಣೆ. ಪ್ರಾಕ್ಟೀಸ್ ಪಾಯಿಂಟ್ಸ್. ಪ್ರತಿದಿನ ನಾನು ಆತ್ಮ ಎಂದು ನೆನಪು. 5 ವಿಕಾರಗಳನ್ನು ನಿಧಾನವಾಗಿ ಬಿಡುವುದು. ಹಣದ ನಶೆ ಬಿಡುವುದು. ಶಾಂತ ಸ್ವಭಾವವನ್ನು ಅಳವಡಿಸಿಕೊಳ್ಳುವುದು.
ಸ್ಲೋಗನ್: ಸ್ವಧರ್ಮದಲ್ಲಿ ಸ್ಥಿರರಾದರೆ ಶಾಂತಿ ಸ್ವಯಂ ಬರುತ್ತದೆ. ಅವ್ಯಕ್ತ ಸಂದೇಶ: ಮಧುರತೆ, ನಮ್ರತೆ, ಮಹಾನತೆ. ಕೋಪವನ್ನು ಶೀತಲತೆಯಿಂದ ಜಯಿಸಿ. ಮುರಳಿಯ ಮುಖ್ಯ ಸಾರಾಂಶ: ಸ್ವಧರ್ಮದ ಅರಿವು ಆತ್ಮದ ನಿಜವಾದ ಧರ್ಮ, ಶಾಂತಿ. ನೈಜ ಶಾಂತಿಯು ಈ ಲೌಕಿಕದ ಜಗತ್ತಿನಲ್ಲಿ ಸಿಗುವುದಿಲ್ಲ. ಅದು ಕೇವಲ ಶಾಂತಿಧಾಮ ಮತ್ತು ಮುಕ್ತಿಧಾಮದಲ್ಲಿ ಮಾತ್ರ ಸಾಧ್ಯ. ಪಾಪ ಮತ್ತು ಪುಣ್ಯದ ಜ್ಞಾನ ಭಗವಂತನನ್ನು ನಿಂದಿಸುವುದು ಮತ್ತು ಡ್ರಾಮಾದ ಜ್ಞಾನವಿಲ್ಲದಿರುವುದು ಪಾಪಕ್ಕೆ ದಾರಿಯಾದರೆ, ತಂದೆಯನ್ನು, ಪರಮಾತ್ಮನನ್ನು ಮತ್ತು ಸೃಷ್ಟಿ ಚಕ್ರವನ್ನು ಅರಿತುಕೊಳ್ಳುವುದು ಪುಣ್ಯಕ್ಕೆ ದಾರಿ. ಸುಖಧಾಮ ವರ್ಸಸ್ ದುಃಖಧಾಮ. ಭಾರತವು ಒಮ್ಮೆ ಸ್ವರ್ಗವಾಗಿತ್ತು ಸತ್ಯುಗದಲ್ಲಿ. ಅಲ್ಲಿ ಸಂಪೂರ್ಣ ಪವಿತ್ರತೆ ಮತ್ತು ಸುಖವಿತ್ತು. ಈಗ ಅದು ನರಕವಾಗಿದೆ, ಕಲಿಯುಗ. ಇಲ್ಲಿ ವಿಕಾರಗಳಿಂದಾಗಿ ಅಶಾಂತಿ ತುಂಬಿದೆ. ಸೃಷ್ಟಿ ಚಕ್ರದ ಜ್ಞಾನ. ತಂದೆಯು ತಿಳಿಸುತ್ತಾರೆ, ಸೃಷ್ಟಿಯ ಇತಿಹಾಸ ಮತ್ತು ಭೂಗೋಳವು 5000 ವರ್ಷಗಳ ಒಂದು ಚಕ್ರವಾಗಿದೆ. ಸತ್ಯುಗ ಮತ್ತು ತ್ರೇತಾಯುಗ. ಸುಖಧಾಮ. ಇಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು. ದ್ವಾಪರ ಮತ್ತು ಕಲಿಯುಗ. ರಾವಣ ರಾಜ್ಯ ಅಥವಾ ಜೀವನ ಬಂಧನ. ಇಲ್ಲಿ ವಿಕಾರಗಳಿಂದಾಗಿ ಆತ್ಮವು ಪತಿತವಾಗುತ್ತದೆ. ಧಾರಣೆಗಾಗಿ ಮುಖ್ಯ ಸಾರ: ವಿಕಾರಗಳ ದಾನ ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ ಎಂಬ 5 ವಿಕಾರಗಳನ್ನು ದಾನ ಮಾಡಿದರೆ ಮಾತ್ರ ಆತ್ಮಕ್ಕೆ ಹಿಡಿದಿರುವ ತುಕ್ಕು ಗ್ರಹಣ ಬಿಡುತ್ತದೆ. ದೇಹಿ ಅಭಿಮಾನಿ. ನಾವು ಶರೀರವಲ್ಲ, ಆತ್ಮ ಎಂಬ ಸ್ಮೃತಿಯಲ್ಲಿ ಇರಬೇಕು. ಸಹಕಾರಿತನದ ಅಥವಾ ದೈಹಿಕ ಸಂಪತ್ತಿನ ಅಹಂಕಾರವನ್ನು ಬಿಟ್ಟು ಬಡವರ ಬಂಧುವಾದ ತಂದೆಯನ್ನು ನೆನಪು ಮಾಡಬೇಕು. ಜೀವನ ಮುಕ್ತಿ. ನೆನಪಿನ ಯಾತ್ರೆಯ ಮೂಲಕ ಆತ್ಮದ ಮೇಲೆ ಕುಳಿತಿರುವ ಪಾಪದ ತುಕ್ಕನ್ನು ತೆಗೆದುಹಾಕಿ ವಜ್ರದಂತಹ ಬುದ್ಧಿಯನ್ನು ತಯಾರು ಮಾಡಿಕೊಳ್ಳಬೇಕು. ವರದಾನ ಮತ್ತು ಸ್ಲೋಗನ್: ವರದಾನ: ವಿಕಾರಗಳ ವಂಶದ ಸಣ್ಣ ಅಂಶವನ್ನು ಉಳಿಸಿಕೊಳ್ಳದೆ ಸಂಪೂರ್ಣವಾಗಿ ಸಮರ್ಪಿತರಾಗಿ ಅಥವಾ ನಿಮಿತ್ತ ಭಾವದಿಂದ ಸೇವೆ ಮಾಡಿ. ಹಳೆಯ ಸಂಸ್ಕಾರಗಳ ಸಣ್ಣ ತುಣುಕು ಇದ್ದರೂ ಮಾಯೆಯು ನಿಮ್ಮನ್ನು ಸುಲಭವಾಗಿ ಹಿಡಿಯಬಲ್ಲದು. ಸ್ಲೋಗನ್: ಯಾವುದೇ ವಿಶೇಷತೆಯ ಕಾರಣದಿಂದ ಯಾರಿಗಾದರೂ ವಿಶೇಷ ಸ್ನೇಹಿಯಾಗುವುದು ಸಹ ಒಂದು ರೀತಿಯ ಲೌಕಿಕ ಆಕರ್ಷಣೆಯಾಗಿದೆ. ಇದರಿಂದ ದೂರವಿರಿ. ಅವ್ಯಕ್ತ ಸೂಚನೆ: ಮಹಾನ್ ವ್ಯಕ್ತಿಯಾಗಲು ಮಧುರತೆ ಮತ್ತು ನಮ್ರತೆಯನ್ನು ಧಾರಣೆ
ಮಾಡಿ ನಿಮ್ಮ ಮುಖ ಮತ್ತು ಮಾತು ಎಷ್ಟು ಮಧುರವಾಗಿರಬೇಕೆಂದರೆ ನಿಮ್ಮ ಸಂಪರ್ಕಕ್ಕೆ ಬರುವವರ ಕ್ರೋಧವು ತಣ್ಣಗಾಗಬೇಕು. ನೀವು ಶೀತಲ ದೇವತೆಯಾಗಿ ಎಲ್ಲರಿಗೂ ಶಕ್ತಿಶಾಲಿ ದೃಷ್ಟಿಯನ್ನು ನೀಡಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.